ಸರ್ ನಮಸ್ಕಾರ. ಏನು ಸರ್ಕಾರಿ ಗಾಡಿಗೆ ಏನು ಅಪೋಸಿಟ್ ಹೋಗ್ಬೋದು ಸರ್? ಯಾವ ಇಲಾಖೆ ನೀವು? APMC ಅವರಾ? ಹಾಂ, ಯಾರು ನೀವು? ಸರ್ಕಾರಿ ನೌಕರು ಮತ್ತು ಸರ್ಕಾರಿ ಗಾಡಿ ಇದೆ, ಐ ಡಿ ಕಾರ್ಡ್ ಎಲ್ಲಿ ನಿಮ್ಮದೆಲ್ಲ? ಅಲ್ಲ, ನಾನು ಕೇಳ್ತೀನಿ, ಸಾರ್ವಜನಿಕನಾಗಿ ಕೇಳ್ತಿದ್ದೀನಿ, ನಿಮ್ಮದು ಐ ಡಿ ಕಾರ್ಡ್ ಎಲ್ಲಿದ್ದೇವ್ರೆ? ಅಲ್ರಿ, ಅದನ್ನೇ ಕೇಳ್ತಾ ಇರೋದು. ನೀವು ಅಪೋಸಿಟ್ ಹೆಂಗೆ ಬರ್ತೀರಿ? ಅಪೋಸಿಟ್ ಹೆಂಗೆ ಹೋಗ್ತಿದ್ದು ಗಾಡಿಯಲ್ಲಿ? ಹಾಂ, ಅಲ್ಲ ಹೆಂಗೆ ಅಪೋಸಿಟ್ ಹೆಂಗೆ ಹೋಗ್ತಿರಲ್ಲ ಏನಿಗೆ? ಅಲ್ಲ, ಎಲ್ಲಿ ಬರೋದು? ಅಲ್ಲ, ನಿಮ್ಮ ಐ ಡಿ ಕಾರ್ಡ್ ಇಲ್ಲಲ್ಲ. ನಿಮ್ಮೇನು ಹೆಸರೇನು ರೀ ಇವ್ರೆ? APMC ಅವರೇ? ಹಾಂ, ಅಲ್ಲ ಏನು ರೀ? ಅಲ್ಲ, ಯಾಕೆ ಓಡಂಟ್ರಿ? ಅಪೋಸಿಟ್ ಯಾಕೆ ಹೊಂಟ್ರಿ? ಕಳ್ಳರ ಥರ ಓಡೋತ್ತಲ್ಲ. ಕಳ್ಳ APMC ಕಳ್ಳ. ಇವತ್ತು APMC ಕಳ್ಳ ಅಪೋಸಿಟ್ ಲೈನ್ದಲ್ಲಿ ಗಾಡಿ ತೊಗೊಂಡು ಹೋಗ್ತಿದ್ದಾನೆ, ಮಾನಗೇಡಿ. ಹೌದಾ? ಎಲ್ಲರ ಕಡೆ ಏನಪ್ಪ ಅಂದ್ರೆ 5-10 ಸಾವಿರ ವಸೂಲು ಮಾಡ್ತಿದ್ದಾನೆ. ಇವತ್ತು ನೋಡ್ರಿ, ನೋಡ್ಬೇಕು, ಹೌದಾ? ಗಾಡಿಗಳು ಎದುರು ಬರ್ತವೆ, ಬ್ರಿಡ್ಜ್ ಮೇಲೆ ನಿಂದಿಸಿ ಏನಪ್ಪ ಅಂದರೆ ದುಡ್ಡು ವಸೂಲು ಮಾಡ್ತಾನೆ ಮಾನಗೇಡಿ. ಬಂಧುಗಳೇ, ನಾನು ಶಿವಾನಂದ ಹೆಡಳ್ಳಿ ಅಂತೇಳಿ. ನೀವು ಈಗಾಗಲೇ ನೋಡ್ಬೋದು, APMC ಅಧಿಕಾರಿಗಳು ಐ ಡಿ ಕಾರ್ಡ್ ಇಲ್ಲ, ಏನೂ ಇಲ್ಲ, ಅವರು ದುಡ್ಡನ್ನು ವಸೂಲಿ ಮಾಡ್ತಾರೆ. ಮತ್ತು ಸಾಕಷ್ಟು ಏನು ಇಲ್ಲಿ ಸಾಗಿಸ್ತಕ್ಕಂಥ ಗಾಡಿಗಳಿಗೆ ಏನಪ್ಪ ಹಿಡಿದು ದಂಡವನ್ನು ಹಾಕಬೇಕಾಗಿತ್ತು, ಮತ್ತು ಅದನ್ನು ಪರೀಕ್ಷೆ ಮಾಡಬೇಕಾಗಿತ್ತು. ಬಟ್ ಅವರು ಏನು, ಅವರಿಗೆ ಕಳೆದ ನಾವು ಈಗ ಏನೂ ಇಲ್ಲ ಅಂದರೆ ಕನಿಷ್ಠ ಇಲ್ಲ ಅಂದರೆ 1.5 ಗಂಟೆಯಿಂದ ವಾಚ್ ಮಾಡ್ತಿದ್ದೀನಿ. 1.5 ಗಂಟೆಯಲ್ಲಿ ಸಾಕಷ್ಟು ನನಗೆ ಹೇಳ್ತಾ ಇದ್ರು ಏನಪ್ಪ, ಯಾವುದು CNG ಹಾಕುವ ಭಾಗದಲ್ಲಿ ಇಲ್ಲಿ ಅಪೋಸಿಟ್ ಮೇಲ್ಗಡೆ ಒಂದು ಫ್ಲೈಓವರ್ ಇದೆ, ಯಶೋಧ ಹಾಸ್ಪಿಟಲ್ ಫ್ಲೈಓವರ್ ಮೇಲ್ಗಡೆ ಏನಪ್ಪ ಅಂದ್ರೆ ಅಲ್ಲಿ ಒಂದು ಸಿಗ್ನಲ್ ಕೊಡ್ತಾರೆ ಒಬ್ಬರು, ಈ ಗಾಡಿ ಬರ್ತಾ ಇದೆ ಅಂತೇಳಿ. ಅಲ್ಲಿಂದ ಒಬ್ಬ ಗಾಡಿ ತರ್ಕೊಂಡು ಆ ಗಾಡಿಯಲ್ಲಿ ಇಲ್ಲಿ ಮುಂದೆ ಬಂದು ಇಲ್ಲಿ ಗಾಡಿಯನ್ನು ತರ್ಬೋದು. ಡೀಲನ್ನು ಮುಗಿಸ್ತಾರೆ. ಡೀಲನ್ನು ಹೇಗೆ ಮುಗಿಸ್ತಾನೆ ಅಂದರೆ ಪ್ರತಿಯೊಂದು ಗಾಡಿಗೆ 5-10 ಸಾವಿರ ತೊಗೊಳ್ತಾನೆ. 5-10 ಸಾವಿರ ತೊಗೊಂಡು ಗಾಡಿಯನ್ನು ಬಿಡ್ತಾನೆ. ಇದು APMCಯ ಏನು ಅಧಿಕಾರಿ ಅಂತೇಳಿ. ಆತನಿಗೆ ಒಂದಿಷ್ಟು ಏನಪ್ಪ ಅಂದ್ರೆ ಮತ್ತೆ ಗಾಡಿಯನ್ನು ಅಪೋಸಿಟ್ ಲೈನಲ್ಲೇ ತೊಗೊಂಡು ಹೋಗ್ತಾನೆ. ಅಪೋಸಿಟ್ ಲೈನಲ್ಲೇ ಇದರಲ್ಲೇ ತೊಗೊಂಡು ಹೋಗ್ತಾನೆ. ಮತ್ತು ಇವನಿಗೆ ಯಾರು? ಮಂದಿಗೆ ಏನಪ್ಪ ಅಂದ್ರೆ ಕಾನೂನನ್ನು ಪ್ರಶ್ನೆ ಮಾಡುವಂಥ ಈ ಮಾನಗೇಡಿ ಅಧಿಕಾರಿ ಹೇಗೆ ಈತನೇ ಏನಪ್ಪ ಅಂದ್ರೆ ಏನಂತಾರೆ ನೋಡಿ, ಎಲ್ಲ ತಾವೆಲ್ಲ ಗಾಡಿ ಈ ಕಡೆ ಹೋಗ್ತಾವ, ಅವ ಈ ಕಡೆ ಮೇಲ್ಗಡೆ ಹೋಗ್ತಾನೆ. ಇವತ್ತು ಸಿಕ್ಕಿರೆ ಚೆನ್ನಾಗಿ ಒಂದಿಷ್ಟು ಹಬ್ಬ ಮಾಡ್ತಿದ್ದೆ ಅವನ್ನ. ಪುಣ್ಯಾತ್ಮ ಏನಪ್ಪ ಅಂದ್ರೆ ಇಳಕ್ಲಿ. ಆಮೇಲೆ ನಾವು ಬರೋದ್ರಾಗ ಏನಪ್ಪ ಅಂದ್ರೆ ಗಾಡಿ ಮೂವ್ ಮಾಡಿ ಹೋಯ್ತು. ಆ ಗಾಡಿಯನ್ನು ಫಾಲೋ ಮಾಡೋಕ್ಕೆ ನಮ್ಮ ಗಾಡಿಯನ್ನು ಕಳಿಸಿದ್ದೀನಿ. ಈಗ ನಾವು ಯಶೋಧ ಹಾಸ್ಪಿಟ್ಲ್ ವತ್ತಕ್ಕೆ ಇದ್ದೀವಿ ಈಗ ನಾನು ಅವನ ಬಗ್ಗೆ ಒಂದಿಷ್ಟು ದೂರುಗಳು ಸಾಕಷ್ಟು ಬಂದಿದ್ದು. ಹೀಗಾಗಿ ಇದನ್ನು ಒಂದಿಷ್ಟು ನಾವು ಹಿಡಿಲೇಬೇಕು ಅಂಥೇಳಿ ನಾವು ಈಗ 1.5 ಗಂಟೆಯಿಂದ ಏನಪ್ಪ ಅಂದ್ರೆ ನಾನು ಟ್ರ್ಯಾಕ್ ಮಾಡ್ತಾಯಿದ್ದೆ ಆತನಿಗೆ ಏನಪ್ಪ ಅಂದ್ರೆ. ಆದರೆ ಆತ ಏನೋ ಒಂದು ದೈವ ಪುಣ್ಯ ಚಲೋ ಐತಿ, ತಪ್ಪಿಕೊಂಡಿದ್ದಾನೆ. ಆದರೆ ಇಲ್ಲಿರ್ತಕ್ಕಂಥ ಡ್ರೈವರ್ಗಳು ಸಾಕಷ್ಟು ಜನ ಹೇಳಿದ್ದಾರೆ, ಸರ್ ನಮ್ಗೆ ಎಷ್ಟು ಚಿತ್ರಾಂಶ ಕೊಡ್ತಾನೆ ಸರ್ ಆ ಮಾನಗೇಡಿ ಅಧಿಕಾರಿ ಅಂದರೆ. 10,000 ಒಮ್ಮೆ 50,000 ಹೇಳಿ 10,000ಕ್ಕೆ ಬರ್ತಾನಂತೆ. 10,000ದಾಗ ರಸೀದಿ ಆದರೆ 50,000, ಇಲ್ಲಾಂದರೆ 10,000 ತೊಗೊಂಡು ಬಿಡ್ತಾನಂತೆ. ಹೌದಾ? ಇದೇ ಕೆಲಸ ಇವ್ರದ್ದು. ಹೌದಾ? APMC ಅಧಿಕಾರಿ ಅಂತ ಐ ಡಿ ಕಾರ್ಡ್ ಕೊಳ್ಳಾಗಿಲ್ಲ, ಸುಡುಗಾಡಿ ಏನಪ್ಪ ಅಂದ್ರೆ ಆತ ಈ ಥರ ಕೆಟ್ಟ ವಾತಾವರಣದಲ್ಲಿ ಇದ್ದಾನೆ. ಹೌದಾ? ಅವನ ಗಾಡಿ ಏನಪ್ಪ ಅಂದ್ರೆ ನಮಗೆ ಭಾಳಷ್ಟು ಸಲ ನಾವು ನೋಡಿದ್ರೆ ನಮ್ಮ ಮೇಲೆ ಡೌಟ್ ಆಯಿತು. ಅವನಿಗೆ ಭಾಳಷ್ಟು ಡೌಟ್ ಆದಮೇಲೆ ಆ ಗಾಡಿಯನ್ನು ಬಿಡಿಸಿ ಕಳಿಸ್ದವ. ಹೀಗಾಗಿ ಏನಪ್ಪ ಅಂದ್ರೆ ಆ ಗಾಡಿ ಸಿಗಲಿಲ್ಲ. ಪರವಾಗಿಲ್ಲ ಏನಪ್ಪ ಅಂದ್ರೆ. ಹೌದಾ? ಮತ್ತು ಏನು, ಊರಿಗೆ ಬಂದಾಕಿ ನೀರಿಗೆ ಬರಲೇಬೇಕು. ನೀನು ಒಬ್ಬ ಕಳ್ತನ ಮಾಡುವಂಥ ವ್ಯಕ್ತಿ ಎಷ್ಟೇ ದಿನ ಆದರೂ ಕಳ್ಳೇನೆ. ಇಂದಲ್ಲಿ ನಾಳೆ ಸಿಗ್ತೀರಿ, ನೀವೇನು ಎಲ್ಲಿ ಹೋಗೋದಿಲ್ಲ. ತಮ್ಗಳು ಏನಪ್ಪ ಅಂದ್ರೆ ಇವತ್ತು ತಪ್ಸ್ಕೊಂಡಿರ್ಬೋದು, ಮತ್ತು ನಮ್ಮ ಕೈಲಿ ನೀವು ಸಿಗ್ತೀರಿ ಅಂತಂದು ತಿಳ್ಕೊಳ್ರಿ. ಹಾಗಾಗಿ ನಮ್ಮ ಕಾರ್ಯಾಚರಣೆ ಮಾಡ್ತಿದ್ದೀವಿ. ಸ್ವಲ್ಪರಲ್ಲಿ ತಪ್ಸ್ಕೊಂಡ ಏನೋ ಒಂದು ದೈವ ಚಲೋ ಐತೆ ಕಾಣ್ತೈತೆ. ಹೌದಾ? ಮುಂಜಾನೆ ದೇವರಿಗೆ ನಮಸ್ಕಾರ ಮಾಡಿ ಬಂದಂಗೆ ಕಾಣ್ತಾನೆ, ಉಳ್ಕೊಂಡಾನ. ಮತ್ತೆ ಮುಂದೆ ಬಿಡೋದಿಲ್ಲ. ಬಂಧುಗಳೇ, ನಾವು ಇವತ್ತು APMC ಅಧಿಕಾರಿ ಪ್ರತಿದಿನಕ್ಕೆ ಏನಿಲ್ಲ ಅಂದರು ಕನಿಷ್ಠ ಏನಿಲ್ಲ ಅಂದರೂ 2 ಲಕ್ಷ ರೂಪಾಯಿಗೂ ಕಲೆಕ್ಷನನ್ನು ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ಸ್ಥಳೀಯರು ಹೇಳ್ತಾರೆ. ನಾನೆಲ್ಲ. ಯಾಕಂದರೆ APMCಯಲ್ಲಿ ಕೆಲಸ ಮಾಡುವಂಥ ವರ್ತಕರು, ಭಾಳಷ್ಟು ಜನ ಡ್ರೈವರು, ಚಾಲಕರು, ಅಲ್ಲಿ ಕೆಲಸ ಮಾಡೋರು ಹೇಳಿದ್ರು APMC ಅಧಿಕಾರಿ ನಮಗೆ ಭಾಳಷ್ಟು ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಅದು ವಿಜಯಪುರ ಜಿಲ್ಲೆ APMC ಅಧಿಕಾರಿಗಳು ಸರ್ಕಾರದ ಒಂದು ಬೊಲೆರೋ ವಾಹನವನ್ನು ತೊಗೊಂಡು ಬರ್ತಾರೆ. ಬಂದು ಏನಪ್ಪ ಅಂದರೆ ಇದೇ ಜಾಗದಲ್ಲಿ ಇಡ್ತಾನೆ. ಇಲ್ಲೇ ಗಾಡಿ ಇತ್ತು, ನಾನು ವಾಚ್ ಮಾಡೋದಲ್ಲಿ ಏನಪ್ಪ ಇಲ್ಲೇ ಗಾಡಿ ಇತ್ತು. ಇದೇ ಗಾಡಿಯಲ್ಲಿ ನೀವು ನೋಡ್ಬೋದು ಏನಪ್ಪ ಅಂದರೆ ಇಲ್ಲಿ ಒಂದಿಷ್ಟು ಫ್ಲೈಓವರ್ ಮೇಲೆ ಎತ್ತರಕ್ಕಿದೆ. ನಿಮಗೆ ನಾನು ತೋರಿಸ್ತೀನಿ. ಇದು ನೇರವಾದ ರಸ್ತೆ ಏನಪ್ಪ ಅಂದ್ರೆ ಸೋಲಾಪುರ ಮಹಾರಾಷ್ಟ್ರಕ್ಕೆ ಹೋಗುತ್ತೆ. ನೇರವಾದದ್ದು ಸೋಲಾಪುರಕ್ಕೆ ಹೋಗುತ್ತೆ. ಅದರ ಪಕ್ಕದಲ್ಲಿ ಹೋಗ್ತಾ ಇದೆ. ಈಗ ಒಂದು ಬೈಕ್ ಹೋಗ್ತಾ ಇದೆ, ನೋಡ್ಬೋದು ನೀವು. ಬೈಕ್ ಹೋಗ್ತದೆ. ಈ ಬೈಕ್ ಹೋಗೋದ್ರ ರೋಡು ಬಂಡ್ರಾಪುರಕ್ಕೆ ಹೋಗ್ತದೆ. ಹೌದಾ? ಬಂಡ್ರಾಪುರಕ್ಕೆ ಹೋಗ್ತದೆ. 2 ರಸ್ತೆಗಳು ಇವತ್ತು ಏನಂದರೆ ಮಹಾರಾಷ್ಟ್ರಕ್ಕೆ ಹೋಗುವಂಥ ರಸ್ತೆಗಳು ಇದೆ. ಈಗ ನೋಡ್ಬೋದು, ಈಗ ಗಾಡಿ ಹೋಗ್ತದೆ, ಒಂದು ಗಾಡಿ ಹೋಯ್ತಲ್ಲ, ಈ ಗಾಡಿ ಏನಪ್ಪ ಅಂದ್ರೆ ಬಂಡ್ರಾಪುರಕ್ಕೆ ಹೋಗುವಂಥದ್ದು. ಇಲ್ಲಿ ತಾವು ಸಿಗ್ನಲಲ್ಲಿ ನೋಡ್ಬೋದು. ಈ ಸಿಗ್ನಲ್ ಮುಂದುಗಡೆ ಏನಪ್ಪ ಅಂದ್ರೆ ಗಾಡಿಯನ್ನು ನಿಲ್ಲಿಸಿರ್ತಾರೆ APMC ಅಧಿಕಾರಿಗಳು. ಅದಿದ್ದಾನೆ ಆತ ಭಾಳಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾನೆ ಅನ್ನುವಂಥ ವಿಚಾರ ನಮಗೆ ಗೊತ್ತಾದ ಮೇಲೆ, ನಮಗೆ ದೂರನ್ನು ಕೊಟ್ಟ ಮೇಲೆ ನಾನು ಬಂದಿದ್ದೆ. ಹತ್ತತ್ರ ಏನಿಲ್ಲ ಅಂದರೂ ನಾನು 1.5 ಗಂಟೆ ಮೇಲೆ ಆಗಿರ್ಬೋದು. 1.5 ಗಂಟೆ ಮೇಲೆ ಕಾರ್ಯಾಚರಣೆ ಮಾಡಿದ್ದೀನಿ. ಯಾಕಂದರೆ ಆ ದಿಕ್ಕಿಗೆ ಒಬ್ಬರು ನಿಂತಿದ್ದೆ, ಈ ದಿಕ್ಕಿಗೆ ಒಬ್ಬರು ನಿಂತಿದ್ದೆ, ಆಮೇಲೆ ಆ ಕಡೆ ಒಬ್ಬರು ನಿಂತಿದ್ದೆ, ಆಮೇಲೆ ಇಲ್ಲಿ ಸ್ಥಳೀಯವಾಗಿ ಹಿಂದ್ಗಡೆ ಒಬ್ಬರು ಏನಪ್ಪ ಅಂದ್ರೆ ಅಲ್ಲಿ ಇನ್ನು ಚಾದ ಅಂಗಡಿ ಇದೆ, ಅಲ್ಲೇ ಒಬ್ಬನಿಗೆ ಕುಣಿಸಿದ್ದೆ. ಹೀಗೆ ಏನಪ್ಪ ಇಲ್ಲಿ ಯಾವುದು CNG ಇದೆ, CNG ಹತ್ರ ನಮ್ಮ ಕಾರ್ ಗಾಡಿ ಏನಪ್ಪ ಅಂದ್ರೆ ಗಾಡಿ ಬರ್ತಾಯಿದೆ ನಮ್ಮದೇ. ಆ ಕಾರ್ ಗಾಡಿ ನಮ್ಮ ಗಾಡಿ ಬರ್ತಾಯಿದೆ. ಗಾಡಿಯಲ್ಲಿ ಒಂದಿಬ್ಬರು ಕುಣಿಸಿದ್ದೆ ನಾನು.
ಹೀಗೆ ಒಂದಿಷ್ಟು ತಂಡಗಳನ್ನು ರಚನೆ ಮಾಡಿ ಹೇಗಾದ್ರೂ ಮಾಡಿ ಹಿಡಿಬೇಕು ಇದ್ದ ಭಾಳಷ್ಟು ಏನು 5-10 ಸಾವಿರ ತೊಗೊಳ್ತಾನೆ ಏನೋ ಅಂತ. ಅದಾದಮೇಲೆ ನನಗೆ ಇಲ್ಲಿ ಅಕ್ಕಿಯನ್ನು ಅಕ್ರಮವಾಗಿ ಅಕ್ಕಿ ಸಾಗಿಸುವಂಥ ಒಂದಿಬ್ಬರು ಜನ ಬರ್ತಾರೆ. ಅವ್ರು ನನಗೆ ಗೊತ್ತಿದೆ ಮುಖ ಪರಿಚಯ. ನಾನು ಅವ್ರಿಗೆ ನೋಡಿದೆ, ಇವ್ರು ಯಾಕೆ ಇಲ್ಲಿ ಬಂದರು ಅಂತೇಳಿ. ಮತ್ತು ನಾನು ಆ ಸಮಯದಲ್ಲಿ ನಮ್ಮ ಪಕ್ಷದ ಏನಪ್ಪ ಅಂದ್ರೆ ಸೀನು ಅವರಿಗೆ ನಾನು ಕಳಿಸಿದ್ದೆ, ಅಲ್ಲೇನು ಹೇಳ್ತಿದ್ದೆ ನೀವು ಸ್ಟ್ರಿಂಗ್ ಅಂತ ಮಾಡ್ಕೊಂಡು ಅವ್ರು ಕ್ಯಾಮ್ರಾ ಹೊತ್ತು ಹೋದೆ. ನಂತರದಲ್ಲಿ ಏನಪ್ಪ ಅಂದ್ರೆ ಅವ್ರಿಗೆ ಏನಿಸ್ತು ಗೊತ್ತಿಲ್ಲ, ಅವ್ರವ್ರು ಮಾತಾಡಿ ಆತ ಮುಂದೆ ಹೋದ. ಹಾಗಾಗಿ ಯಾಕಂದರೆ ಇವರು ಅಕ್ರಮವಾಗಿ ಅಕ್ಕಿಯನ್ನು ಸಾಗಿಸ್ಬೇಕಾದ್ರೆ ಈ ಪುಣ್ಯಾತ್ಮಗೆ ಏನೇನೋ ಕೊಡ್ತೈತೆ ಅಂತ ಹೇಳ್ತಾರೆ. ಹೌದಾ, ಅದನ್ನು APMC. ಈಗ ಈತನನ್ನು ಹಿಡಿಬೇಕಂತೇಳಿ ನಾವು ಬಂದಿದ್ದೇವೆ. ಇಲ್ಲಿ ಏನಪ್ಪ ಅಂದ್ರೆ ಹೌದಾ, ಇವೆರಡು ರಸ್ತೆ ಮಧ್ಯೆ ಏನಪ್ಪ ಅಂದ್ರೆ ಹಿಡ್ತಾರೆ. ಇಲ್ಲೇನೋ ದುಡ್ಡು ತೊಳಲ್ಲ ಅವರು. ದುಡ್ಡು ತೊಳು ವಿಚಾರಕ್ಕೆ ಬಂದಾಗ ಆತ ನೇರವಾಗಿ ಹೋಗೋದಂದರೆ ಫ್ಲೈಓವರ್ ಮೇಲೆ ಅಲ್ಲಿ ತನಕ ಕರ್ಕೊಂಡು ಹೋಗ್ತಾರೆ ಮ್ಯಾಕ್. ಇಲ್ಲಿ ಇಷ್ಟು ತನ ಎಷ್ಟು ಗಾಡಿ ಇದ್ದರೆ ಸಾಕಷ್ಟು ಗಾಡಿಗಳಿದ್ದು. ಅದಂದ್ರೆ ಏನೂ ಅಂದರೂ ನೀವು ಇಲ್ಲೇ CNG ಏನು ಅದು ಇದೆಯಲ್ಲ ಟ್ಯಾಂಕ್ ಮುಂದ್ಗಡೆ ಏನಪ್ಪ ಅಂದರೆ ಗಾಡಿ ನಂಬರ್ ತೊಗೊಂಡು ಬಂದಿದ್ದೀರಾ? ಗಾಡಿ ನಂಬರ್ ಏನು ಇದೆ, ಇದು ಮಹಾರಾಷ್ಟ್ರ ಗಾಡಿನಾ? ಇದು ಗಾಡಿ ನಂಬರ್ ಏನಪ್ಪ ಅಂದ್ರೆ ಇದು ಮಹಾರಾಷ್ಟ್ರ ಗಾಡಿ. ಈ ಗಾಡಿ ನಂಬರ್ನಿಂದ ಏನಪ್ಪ ಅಂದ್ರೆ ಹೌದಾ, ಅವರು ಒಂದಿಷ್ಟು ಏನು ಹಣ ವಸೂಲಿ ಮಾಡುವಂಥ ವಿಚಾರಕ್ಕೆ ಬಿದ್ದಿದ್ದು. ಏನಿದೆ ಮಹಾರಾಷ್ಟ್ರ MH ಎಷ್ಟು ಇದು ನಂಬರ್ ಕಾಣಿಸಲ್ಲ ಇದಕ್ಕೆ. MH 43 ಇದೆಯಾ? 43 ಇರ್ಬೋದು. BP 3467 ಗಾಡಿ ನಂಬರ್ ಮಹಾರಾಷ್ಟ್ರದ್ದು ಇದೊಂದು. ಆಮೇಲೆ ಕೇರಳ ಗಾಡಿ, ತಮಿಳ್ನಾಡು ಗಾಡಿ, 2-3 ಗಾಡಿಗಳನ್ನು ಹಿಡಿದು ಭಾಳಷ್ಟು ಗಾಡಿ ಹಿಡಿದು ಮಾಡಿ ಒಂದು 10,000 ತೊಗೊಂಡು ಬಿಡ್ತಾನಂತಂದು ಹೇಳ್ತಿರು. ಮತ್ತು ಕೊಡಲಿಲ್ಲ ಅಂದರೆ ಏನೋ ಬೇರೆ ಬೇರೆ ಥರಕ್ಕೆ ಹಾವಭಾವ ಇರ್ತಾವಲ್ಲ ಅವೆಲ್ಲ. ಎಲ್ಲ ಸರ್ಕಾರಿ ಅಧಿಕಾರಿಗಳು ಹಾವಭಾವಗಳು ಹೇಗಿರ್ತಾವೆ ಗೊತ್ತಲ್ಲ, ಮೂಗ ಕಣ್ಣ ಇವೆಲ್ಲ ಅಗಲ ಮಾಡ್ಕೊಂಡು ಎದ್ದು ಬಿಡೋದು. ಆಗೋದಿಲ್ಲ, ಬರ್ತೀನಿ 50 ಸಾವಿರ ಬರ್ತೀನಿ 1 ಲಕ್ಷ ಬರ್ತೀನಿ ಅನ್ನೋದು. ಇವು ಅಂಜಿ ಏನು ಮಾಡ್ತಾವೆ ಜೀವನ ಮಾಡೋಕ್ಕೆ. ಎಟ್ರತ್ತು ಹಾಳಾಗಿ ಹೋಗಿ ತಂದು ನಿಮ್ಮ ಹೆಂಡ್ರ ಮಕ್ಳಿಗೆ ಸೀರೆ ಕುಪ್ಪಸ ಹಾಕ್ತಾವೆ, ಹಾಳಾಗಿ ಹೋರಿ ಎಲ್ಲರೂ ದವಾಖಾನೆ ಹಾಕ್ರಿ ನಿಮ್ಮ ಮಕ್ಳಿಗೆ ಅಂತೇಳಿ ಒಂದು 5 ಸಾವಿರ ಕೊಟ್ಟು ಹೋಗ್ಬಿಡ್ತಾರೆ. ಮುಂದೆ ಏನು ಮಾಡೋಕ್ಕಾಗಲ್ಲ ಅಂತೇಳಿ. ಆದರೆ ಆತನಿಗೆ ಹಿಡಿಬೇಕಂತ ಇವತ್ತು ಬಂದಿದ್ದೇವೆ. ಏನಪ್ಪ ಅಂದ್ರೆ ಏನೋ ಅವ್ನು ಹಣೆ ಬರ ಚಲೋ ಇತ್ತು, ಏನೋ ಉಳ್ಕೊಂಡ. ಆದರೆ ನಾವು ವಿಡಿಯೋ ಯಾಕೆ ಮಾಡ್ತಿದ್ದೇನೆ ಅಂದರೆ ಜಾಗೃತಿ ಮೂಡಿಸ್ಬೇಕಲ್ಲ. ನೆಕ್ಸ್ಟ್ ಏನಪ್ಪ ಅಂದರೆ ಆತ ಇನ್ನೊಂದು ಸಲ ಒಂದೇ ಗಾಡಿನಾ ಇದು? ಪುಣ್ಯಾತ್ಮಂದ ಒಂದೇ ಗಾಡಿ ಇದು. ಒಂದೇ ಗಾಡಿ ಹಿಂದಕ್ಕಿದೆಯಾ? ಇದು ತಪ್ಸ್ಕೊಂಡು ಹೋಗಿದ್ದಾನೆ. ನಾನು ಹಾಕ್ತೀನಿ ಆಮೇಲೆ ನಂತರದಲ್ಲಿ ಹಾಕೋಣ, ಆ ವಿಡಿಯೋದಲ್ಲಿ ಅದನ್ನು ಸೇರಿಸಿ ಹಾಕೋಣ. ನೋಡಿ ಈ ಥರ ಏನಪ್ಪ ಅಂದ್ರೆ ಹೌದಾ, ಆತನ ಗಾಡಿನೇ ಅವ್ನು ಮುಂದೆ ತೋರಿಸ್ತೀನಿ ಆತ ಹೆಂಗೆ ಹೋಗ್ತಾನೆ ಅಂತೇಳಿ. ಹೀಗಾಗಿ ಇದೆ ಅದರಲ್ಲಿ ನೋಡೋ ಮಾತಾಡೋ. ಹೀಗಾಗಿ ಏನಪ್ಪ ಅಂದ್ರೆ APMC ಏನಪ್ಪ ಅಂದ್ರೆ ಆಲ್ರೆಡಿ ದಲ್ಲಾಳಿಗಳಿಂದ ತುಂಬಿ ತುಳ್ಕಾಕತ್ತ ನಮ್ಮ ಬಿಜಾಪುರ ಜಿಲ್ಲೆ APMC. ಅಲ್ಲಿ ಒಂದು 5-6 ಜನ ದಲ್ಲಾಳಿಗಳಿದ್ದಾರೆ. ಅವ್ರ ದಲ್ಲಾಳಿಗಳಿಗೆ ನಾನು ಮೊನ್ನೆ ಹೇಳ್ತಾ ಇದ್ರಿ ರೈತೊಬ್ಬ, ಸರ್ ನಾವು ಕಲ್ಲಂಗಡಿ ತಂದು ಬಂದು ಹಚ್ಚಿದ್ರೆ 50 ರೂಪಾಯಿ ಒಂದೇ ತೊಗೋಬೇಕು, ನೀವು ಮತ್ತೆ ಹೊರಗಲ್ಲಿ ಮಾರಪ್ಪಿಲ್ಲ ಒಳಗೂ ಮಾರಪ್ಪಿಲ್ಲ, ಕ್ವಾರ್ಟರ್ ಅವನಿಗೆ ಕೊಡ್ಬೇಕಂತ. ಈ ದಲ್ಲಾಳಿಗಳು ಮಾನ್ಯ ಶಿವಾನಂದ ಪಾಟೀಲ್ರು ನೀವು ಮಿನಿಸ್ಟ್ರಿ ಇದ್ರಿ APMCದು. ಇಲ್ಲೇ ಬಿಜಾಪುರ ಜಿಲ್ಲೆ ಅಂತ APMCಗಳಲ್ಲಿ 4-5 ಜನ ದಲ್ಲಾಳಿಗಳನ್ನ ಒಟ್ಟು ಕೊಂಡ್ಕೊಂಡು ರೈತರು ರಗ್ತಿರ್ತಾರೆ. ರೈತರು ಅಳ್ತಾವ. ಮತ್ತು ನಿಮಗೆ ಅದು ಬಗೆಹರಿಸೋಕ್ಕಾಗಲ್ಲ. APMCಯಲ್ಲಿ ಏನಪ್ಪ ಕಳ್ಳರು ತಗಲರು ಲಪಂಗರು ಅಧಿಕಾರಿಗಳನ್ನು ಬಂದಿದ್ದಾರೆ ವರ್ಗಾವಣೆಯಾಗಿ. ಪುಣ್ಯಾತ್ಮರ ಏನು ಮಾಡ್ತೀರಿ ಏನು ಸುದ್ದಿ? ನಿಮ್ಗೆ ಅಧಿಕಾರ ಐತಿ, ದೇವ್ರ ಪುಣ್ಯಕ್ಕೆ ಒಳ್ಳೆ ಅನ್ಪ ಒಂದು ರೊಟ್ಟಿ ಕೊಟ್ಟಿದ್ದಾನ, ಚಲೋ ಕುರ್ಚಿ ಕೊಟ್ಟಿದ್ದಾನ, ಚಲೋ ಆಸ್ತಿ ಕೊಟ್ಟಿದ್ದಾನ. ಅಟ್ಲೀಸ್ಟ್ ಏನಪ್ಪ ರೈತರಿಗೆ ಆಗುವಂಥ ತೊಂದರೆಗಳನ್ನು ತಡೆಗಟ್ಟಿರಲ್ಲ. APMC ಬರೋರೆಲ್ಲ ರೈತರೇ ಬರೋರು. ರೈತರು ಇವತ್ತು ಏನಪ್ಪ ಅಂದ್ರೆ APMC ಒಳಗೆ ವಿಜಯಪುರ ಜಿಲ್ಲೆ APMC ಏನಪ್ಪ ದಲ್ಲಾಳಿಗಳಿಂದ ತುಂಬಿ ತುಳ್ಕಾಕತ್ತೈತಿ. ಮತ್ತು ಭ್ರಷ್ಟ ಅಧಿಕಾರಿಗಳು ಕಳ್ಳ ತಗಲ ಇರ್ತಕ್ಕಂಥ ಅಧಿಕಾರಿಗಳು ಏನಪ್ಪ ಅಂದ್ರೆ ಇವತ್ತು ಒಂದು ಅದಾರ ಒಳಗಡೆ. APMC ಒಳಗಡೆ ಏನಪ್ಪ ಅಂದ್ರೆ ಏನಾದರೂ ಒಂದು ಜಾಗ ಕೊಡ್ಬೇಕಾದ್ರೂ ಏನೋ ಕೊಡ್ಬೇಕಂತ ಹೇಳ್ತಾರೆ. ಹೌದಾ, ಕೆಟ್ಟ ವ್ಯವಸ್ಥೆ ಬಗ್ಗೆ ನಾವು ಇದ್ದೀವಿ. ಹಾಗಾಗಿ ಅವನ್ನ ಹಿಡಿಬೇಕು, ಅವತ್ತರ ಮುಖ ತೋರಿಸ್ಬೇಕಂತ ಮಾಡಿದ್ದೀವಿ. ಇವತ್ತು ಕಾರ್ಯಾಚರಣೆಯಲ್ಲಿ ಒಂದು ಸ್ವಲ್ಪ ಅರ್ಧಂಬರ್ಧ ಆಯಿತು ಕಾರ್ಯಾಚರಣೆ. ಆದರೆ ನಮಗೆ ಆತನ ಫೋಕಸ್ ಆಗಿ ಸಿಗಲಿಲ್ಲ. ಏನೋ ಫೋಕಸ್ ಆಗಿ ಸಿಕ್ಕಿದ್ರೆ ಅವನನ್ನು ಬೇರೆ ಥರ ಆಗ್ತಿತ್ತು. ಮತ್ತು ಎಲ್ಲಿ ಹೋಗಲ್ಲ, ಮತ್ತೆ ಮುಂದೆ ಸಿಗ್ತಿ ಪುಣ್ಯಾತ್ಮ, ನೀನೆಲ್ಲಿ ಹೋಗೋಣ, ನನ್ನ ಕೈಯಾಗಂತ ಸಿಗ್ತಿ. ಯಾಕಂದ್ರೆ ನಮ್ಮ ಕೆಲಸನೇ ಅದೇ ಇರ್ತೈತಿ. ಹಾಗಾಗಿ ಇದು ಮುಂದಿನ ದಿನಮಾನಗಳಲ್ಲಿ KRS ಪಕ್ಷ ಇದನ್ನು ಪ್ರಶ್ನೆ ಮಾಡುತ್ತೆ. ಹಗಲು ರಾತ್ರಿ ಏನಿದೆ ಇವತ್ತು ರಾಜ್ಯದ ಜನರ ಏಳಿಗೆಗಾಗಿ KRS ಪಕ್ಷ ದುಡಿತಾ ಇದೆ. ನಾವೆಲ್ಲ ಏನಪ್ಪ T-ಶರ್ಟ್ ಹಾಕೊಂಬಂದರೆ ಡೌಟ್ ಬರ್ತೈತಿ ಅನ್ನೋ ವಿಚಾರಕ್ಕೆ ನಾವು T-ಶರ್ಟ್ ಹಾಕೊಳ್ಳಿಲ್ಲ. ಯಾಕಂದ್ರೆ T-ಶರ್ಟ್ ಹಾಕೊಂಡ್ರೆ ಅದ್ರ ಪಕ್ಕ ಕೊಂಡಿಡ್ತಾರೆ ಅವರು. ನಾರ್ಮಲಾಗಿ ಹೋದರೂ ಮುಖ ಕಂಡು ಹಿಡ್ಬರ್ತಾರೆ KRS ಅವ್ರು ಬಂದಾರ್ತೇಳಿ. ಹಾಗಾಗಿ ನಾವು ಮಾಡಿರಲಿಲ್ಲ. ಇದು ಈ ಜಾಗದಲ್ಲಿ ಆಗುತ್ತೆ ಅನ್ನುವಂಥ ವಿಚಾರ ತಮಗೆ ನಾನು ತಿಳಿಸ್ತಾ ಇದ್ದೀನಿ. ಮತ್ತು ನಾನು ಮುಂದಿನ ಲೈವ್ ವಿಡಿಯೋದಕ್ಕೆ ತಮಗೆ ನಾನು ಭೇಟಿ ಆಗ್ತೀನಿ. ಏನು ಕೇಳ್ತಾರೆ ಅವರು? ಸರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶರಣು ಶರಣಾರ್ಥಿ. ನಮಸ್ಕಾರ.